ದಾಖಲೆ ಸೃಷ್ಟಿಸಿ ನನ್ನ ಜಮೀನು ಅಂತ ಹೇಳಿ 70 ವರ್ಷಗಳ ಕಾಲ ಅನುಭವ ಇದ್ದ ರೈತರ ಮೇಲೆ ದರ್ಪ. ಸುಮಾರು 4-5 ಬಾರಿ ಸರ್ವೆ ಕಾರ್ಯ ಮಾಡೋಕೆ ಬಂದವರನ್ನ ಸರ್ವೆ ಮಾಡದಂತೆ ವಾಪಸ್ಸು ಕಳಿಸಿದ ರೈತ ಅಶೋಕ್. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ನೇಗಲಾಲ ಗ್ರಾಮದ ರೈತ ಅಶೋಕ್ ನೇಗಲಾಲ ಗ್ರಾಮದ ಸರ್ವೆ ನಂಬರ್ 59/2A ನಲ್ಲಿ 2 ಎಕರೆ ಜಮೀನು ಬಿಡುವಂತೆ ರಾಜಣ್ಣ ಎಂಬುವರಿಂದ ಕಿರುಕುಳ ಕೊಡಲಾಗ್ತಿದ್ಯಂತೆ. ಸರ್ವೆ ಮಾಡೋಕೆ ಬಂದಾಗ್ಲೆಲ್ಲ ಜೊತೆಯಲ್ಲಿ ಪೊಲೀಸ್ ಕರ್ಕೊಂಡು ಬಂದು ಹೆದರಿಸ್ತಾರೆ ಅಂತ ರೈತ ಆರೋಪಿಸುತ್ತಿದ್ದಾರೆ. 30 ವರ್ಷದ ಫಸಲಿಗೆ ಬಂದ ಅಡಕೆ ತೋಟ ನಮಗೆ ಬರುತ್ತೆ ಅಂತ ರಾಜಣ್ಣ ಒತ್ತಾಯ ಮಾಡಿದ್ರು ಅಂತ ರೈತ ಅಶೋಕ್ ಆಗ್ರಹಿಸಿದ್ದಾರೆ. 30 ವರ್ಷಗಳಿಂದ ನಾನು ಅನುಭವದಲ್ಲಿದ್ದೀನಿ, ಯಾರು ಬಿಡುವಂತೆ ಹೇಳಿಲ್ಲ. ಈ ಜಮೀನು ಸುಮಾರು 3 ಪಾರ್ಟಿ ಮಾಡ್ಕೊಂಡು ಮಾರಾಟ ಮಾಡಿದ್ದಾರೆ. ಇದುವರೆಗೂ ತೋಟ ನಮಗೆ ಬರುತ್ತೆ ಅಂತ ಯಾರು ಹೇಳಲಿಲ್ಲ. ಈಗ ತುಮಕೂರಿನ ಪುಡಿ ರಾಜಕಾರಣಿ ರಾಜಣ್ಣ ಈ ಜಮೀನು 4ನೇ ಮಾಲೀಕ. ಇವರು ಬಂದ ನಂತರ ನಮಗೆ ಕಿರುಕುಳ ನೀಡುತ್ತಿದ್ದಾರೆ. ಹಾಗಾದ್ರೆ ರಾಜಣ್ಣ ಅವರ ಸ್ಪಷ್ಟನೆ ಏನು? ನಾನು ಯಾವ ರಾಜಕೀಯ ಪಕ್ಷದಲ್ಲಿಲ್ಲ, ನಾನು ರೈತ ಕುಟುಂಬದವ. ನಾನು ಈ ಜಮೀನು ಕೊಂಡ ನಂತರ ಸರ್ವೆ ಮಾಡಿಸೋಕ್ ಬಂದಾಗ ನನ್ನ ಜಮೀನು ಎಲ್ಲಿವರೆಗೆ ಇದೆ ಅಂತ ತಿಳಿದಿದ್ದೇನೆ. ದಾಖಲೆ ಪ್ರಕಾರ ಈ ತೋಟ ನನಗ್ ಬರಬೇಕು, ಆದ್ರೆ ಅಶೋಕ್ ನಮಗೆ ಬಿಡ್ತಿಲ್ಲ. ಪಹಣಿ ಖಾತೆ ಸಹ ನನ್ನ ಹೆಸರಲ್ಲಿದೆ. ಕಾನೂನಲ್ಲಿ ಈ ರೀತಿ ನಮಗ್ ಬರುತ್ತೆ, ಆದ್ರೆ ಅವರಿಗೆ ಅನ್ಯಾಯ ಮಾಡೋದಿಲ್ಲ. ಅಡಿಕೆ ಗಿಡ ಬೆಳೆಸಿದ ಖರ್ಚು ವೆಚ್ಚ ನೀಡ್ತೀನಿ. ಇಲ್ಲಿ ಬಂದ್ರೆ ಸಾಕು, ಹೆಣ್ಮಕ್ಳು ಪೆಟ್ರೋಲ್ ಡೀಸೆಲ್ ಕೈಯಲ್ಲಿ ಹಿಡಿದು ಬಂದು ನಾನಿಲ್ಲೇ ಬೆಂಕಿ ಹಚ್ಕೊಳ್ತೀನಿ ಅಂತ ಹೆದರಿಸ್ತಾರೆ ಅಂತ ಹೇಳಿದ್ದಾರೆ. ಈಗ ಇದು ಅವ್ರಿಗೆ ಪಾಣಿ ಆಗಿದೆ, ಅದ್ರ ಮೇಲೆ ನೀವು ಅವ್ರ ಮೇಲೆ ಇಂಥವ್ರು ಬಂದ ಇಲ್ಲ ಹೇಳತ್ತಲ್ಲ, ಇಂಥವ್ರು ಬಂದು ನನಗೆ ತೊಂದರೆ ಮಾಡ್ತಾರೆ. ನಾನು ಇಷ್ಟು ವರ್ಷ 40 ವರ್ಷ ಅಳತೆ ಮಾಡ್ಲಿ ನೋಡಪ್ಪ, ಅವನ ಗುರುಸ್ತಾನ ಅಷ್ಟೇ, ನಂದು ಗುರುಸ್ತಾನೆ. ಆಮೇಲೆ ಪೊಸಿಷನ್ಗೆ ನಾನು ಅವ್ರಿಗೆ ಹೇಳ್ತೇನೆ, ಅಳತೆ ಮಾಡ್ಲಪ್ಪ. ಅಳತೆ ಮಾಡಿದ್ಮೇಲೆ ಇದು ಅಳತೆ ಮಾಡಿ ಇದು ಮಾಡಲ್ಲ ಅಂದ್ರೆ ಅವ್ರೇನ್ ಇದು ಮಾಡೋದಿಲ್ಲ. ಅವರು ಸರ್ವೆ ನಂಬರ್ 59/2B ಅಂತ ಗುರುಸ್ತಾರ ಅಷ್ಟೇನೆ, ಗೊತ್ತಾಯ್ತಾ? ಅವರು ರಿಪೋರ್ಟ್ ಕೊಡ್ತಾರೆ, ಗೊತ್ತಾಯ್ತಾ? ಅಲ್ಲಲ್ಲ, ಅದನ್ನ ಕೋರ್ಟ್ ನಾವು ಕಳ್ಸಕ್ ಬರೋದಿಲ್ಲ. ಇಲ್ಲಿ ಹೇಳ್ದೆ ಕೇಳ, ಸುಮ್ಮನೆ ಇರಮ್ಮ ನಿಮಿಷ. ನಿಮಗೆ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತದೆ ಇದ್ರ ಮೇಲೆ ನಾವ್ ಇದನ್ನ ಮಾಡ್ತೇವೆ ಅಷ್ಟೇ. ಸದ್ಯ ಮುಳ್ತಂತಿ ಏನು ಹಾಕೋದಿಲ್ಲ. ಮುಳ್ತಂತಿ ಇಲ್ಲ, ನಿನ್ಗೇನ್ 25 ನಮ್ಗೇನ್ ಕೆಲಸ ಇಲ್ಲ 25 ಸರಿ ಬರಕ್ಕೆ. ನನಗೆ ಇಲ್ಲೊಂದು ಜಮೀನು ಅನುಕೂಲಲ್ಲಿ ಮರಡಕ್ಕಳಿ ಅನುಕೂಲಲ್ಲಿ ಒಂದು ಜಮೀನು ಐತಿ ಅಂತ 1-2-3 ಜನ ಕರ್ಕೊಂಬಂದು ತೋರಿಸ್ತಾರೆ. ಕರ್ಕೊಂಬಂದು ತೋರಿಸಿದಾಗ ಜಮೀನು ನೋಡ್ತೀನಿ, ಜಮೀನು ಚೆನ್ನಾಗಿದೆ, ತೋಟ ಕುಂತ್ಕೊಂಡು ಮಾತಾಡೋಣ ಬನ್ನಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೊಡಿ ಒಂದು ಸೆಟ್ ಅಂತ ಕೇಳ್ತೀನಿ. ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾದ್ಮೇಲೆ ತಗೊಂಡೋಗಿ ಲೀಗಲ್ ಕೊಡ್ತೀನಿ. ಲಾಯರ್ ಲೀಗಲ್ ಮಾಡಿಕೊಡ್ತಾರೆ. ಲಾಯರ್ ಲೀಗಲ್ ಮಾಡಿದ್ದಾದ್ಮೇಲೆ ನಾನು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ತೀನಿ. ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆಗೆ ಹಾಕ್ತೀನಿ. ಸರ್ವೆಗೆ ಹಾಕಿದಾಗ ಇವರು ಸರ್ವೆಗೆ ಬಂದು ಅಶೋಕ್ ಮಕ್ಕಳು ಬಂದು ತಡೀತಾರೆ. ಕೇಳ್ತೀನಿ, ನಮ್ಮದು ಜಮೀನು ಯಾಕೆ ಬಂದು ತಡೀತಾರೆ ಅಂದರೆ, ನಾನು ಮಾಡ್ತಾ ಇದ್ದೆ ಜಮೀನು, ಯಾರು ನಿಮಗೆ ಮಿಸ್ಗೈಡ್ ಮಾಡೋರಿ, ಹೆಂಗೆ ಮಿಸ್ಗೈಡ್ ಮಾಡ್ತಾರೆ, ಏನೋ ನಿಮ್ಮ ಹತ್ರ ದಾಖಲೆ ತಂದುಕೊಡಿ. ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂದರೆ ಮತ್ತೆ ಸರ್ವೆ ಮಾಡೋಕೆ ಬಿಡಿ. ಸರ್ವೆ ಮಾಡ್ಬೇಕು, ನಾನು ಸರ್ವೆ ಮಾಡ್ತೀನಿ. ಸರ್ವೆ ಬಂದವ್ರಿ ನನ್ನ ಜಾಗ ಎಲ್ಲಿ ತೋರಿಸ್ತಾರೆ, ಗುರುತಿಸ್ತಾರೆ. ಅವ್ರು ಎಲ್ಲಿ ಗುರುತಿಸ್ತಾರೆ ಅಲ್ಲಿ ನಾನು ಇರ್ತೀನಿ ಬಿಡಿ. ಇಲ್ಲ, ನಾವು ಅಲ್ಲೇ ತನಕ ಮಾಡ್ಕೊಂಡಿದ್ವಿ, ಅವಾಗಿಂದ ನಾವು ಹಂಗೆ ಬಂದಿದ್ದೀವಿ ನನ್ನ ಜಾಗ ಐತಲ್ಲಪ್ಪ, ತಗೊಳಪ್ಪ ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ದಾದ್ಮೇಲೆ ಆಯಿತು, ಈ ಸರ್ವೆ ಮಾಡ್ಸಲ್ಲ, ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ. ಹಂಗಂತ ಹೇಳಿದ್ದಾದ್ಮೇಲೆ ಅಕ್ಕಪಕ್ಕ ಒಂದು 5-6 ಹಳ್ಳಿಯವ್ರು ದೊಡ್ಡವ್ರನ್ನ ಎಲ್ಲ ಕರ್ಕೊಂಬಂದು ಒಂದು ಕಡೆ ಸಿಟ್ಟಿಂಗ್ ಮಾಡ್ತಾರೆ. ಸಿಟ್ಟಿಂಗ್ ಮಾಡಿ ವ್ಯಾಪಾರನೂ ಮಾಡ್ಕೊಂತಾನೆ ಅಶೋಕ್. ವ್ಯಾಪಾರ ಮಾಡ್ಕೊಂಡು 18 ಲಕ್ಷಕ್ಕೆ ವ್ಯಾಪಾರ ಆಗುತ್ತೆ. 101 ರೂಪಾಯಿ ದುಡ್ಡು ಕೊಡ್ತಾರೆ. ಒಂದು 3 ತಿಂಗಳು ಟೈಮ್ ಕೊಡಿ, ನಾನು ಮಾಡ್ಕೊಳ್ತೀನಿ, 1 ಎಕರೆ ಕೊಟ್ಬಿಡಿ, ಮಿಕ್ಕಿದ ನಾನು ಮಾಡ್ತೀನಿ ಅಂತಾರೆ. ಆಯಿತು, ನಿಮ್ಗೆ ಯಾವ್ದು ಬೇಕಾಗ್ತದೆ ಮಿಕ್ಕಿದ ನಾನು ಓದಿಸ್ಕೊಳ್ತೀನಿ ಅಂತ. ನೆಕ್ಸ್ಟ್ ಅಲ್ಲಿಂದ ಇದುವರೆಗೂ ನಾವು ಯಾವ ಸರಿ ಹಾಕಿದ್ರು ಬರ್ತಾರೆ ಹೆಣ್ಮಕ್ಳನ್ನ. ಯಾರು ಗಂಡಸರು ಜಾಸ್ತಿ ಬರಲ್ಲ. ಅಶೋಕನ ಮಗ ಒಂದು 15 ಜನ 20 ಜನ ಹೆಣ್ಮಕ್ಳು ಡೀಸೆಲ್ ತಗೊಂಬರ್ತಾರೆ, ಪೆಟ್ರೋಲ್ ತಗೊಂಬರ್ತಾರೆ. ವೀಕೆಂಡ್ ಸತ್ತೋಗ್ಬಿಡ್ತೀವಿ, ವಿಷ ಕುಡಿತೀವಿ. ಬರೀ ಇದೆ ಈ ಥರ ಎದುರಿಸಿ ನಮಗೆ ಕಳಿಸ್ತಾವೆ. ನಾನು ಬಂಡವಾಳ ಹಾಕಿದ್ದೀನಿ ಸರ್, 23 ಲಕ್ಷ ಬಂಡವಾಳ ಹಾಕಿ. ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ಟರೆ ಎಲ್ಲ ನೀವೇನಿದ್ರು ತಗೊಳ್ಳಿ. ನನ್ನ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ಟರೆ, ಒಂದು ಕಾರ್ ಬಿಟ್ಟರೆ, ಒಂದು ಕಾರು, ಇದೊಂದು ಆಸ್ತಿ ಬಿಟ್ಟರೆ ನನ್ನ ಹೆಸರಲ್ಲಿ ಏನೇ ಇದ್ರು ನಿಮ್ಮದೇ. ಸುಮಾರು ನನಗೆ 72 ವರ್ಷ ವಯಸ್ಸು. ಅವತ್ತಿನಿಂದಲೂ ಇವತ್ತಿನವರೆಗೂ ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಅವರೇ ಈ ಜಮೀನಲ್ಲಿರೋದು. ಯಾರು ಅಶೋಕರ ತಂದೆ, ಅವರ ತಾತ, ಅವ್ರನ್ನ ಬಿಟ್ರೆ ಬೇರೆ ಯಾರು ಇಲ್ಲಿ ಬಂದಿಲ್ಲ, ಗೈದಿಲ್ಲ, ಬೇರೆ ಏನು ಮಾಡಿಲ್ಲ. ಇವತ್ತು ಅವ್ರದೇ ಜಮೀನ್ ಬಿಟ್ರೆ ಬೇರೆ ಯಾರ್ದು ಅಲ್ಲ. ಇದು ಏನಾಗಿದೆ ಗೊತ್ತಾ, ನೇಮಿ ರಾಧಮ್ಮವರ ಜಮೀನು ಕೆರೆ ಅಂಗಳದಲ್ಲಿದೆ.
ನೇಮಿ ರಾಜಮ್ಮ. ಅವ್ರ ನೇಮಿ ರಾಜಮ್ಮ ಜಮೀನಿದು ಮೂಲ ಅವ್ರೇನು? ಮೂಲ ಅವ್ರು ತಾಂಡಿರೋದಲ್ಲಿ ನೇಮಿ ರಾಜಮ್ಮರು. ಎಲ್ಲಿ ಕೆರೆ ಅಂಗಳದಿಂದ ಅಲ್ಲಿ ಆ ಕಡೆ ಮರಿಯಣ್ಣನ ಜಮೀನು ಊರು ಪಶ್ಚಿಮಕ್ಕೆ. ಪೂರ್ವಕ್ಕೆ ಸರ್ಕಾರಿ ಕೆರೆ ಇದೆ, ಪಶ್ಚಿಮಕ್ಕೆ ಕುಂಬೇರಾಮಯ್ಯನ ಜಮೀನಿದೆ, ಕುಂಬೇರಾಮಯ್ಯನ ಜಮೀನು. ದಕ್ಷಿಣಕ್ಕೆ ಕೆರೆ ಅಂಗಳ. ಅವ್ರದ್ದಿರೋ ಜಮೀನು ನೇಮಿ ರಾಜಮ್ಮರ ಜಮೀನು. ಅದು ಆ ನೇಮಿ ರಾಜಮ್ಮರ ಜಮೀನು ಬಿಟ್ಟು ಇವರು ಎರಡನೇ ಕ್ರಯ ಮಾಡಿಸ್ಕೊಂಡು ಈ ಕಡೆ ಅಶೋಕ್ ನೆಲದ ಕಡೆಗೆ ಬಂದಿದ್ದಾರೆ. ಅಶೋಕ್ ನೆಲದಲ್ಲಿ ಇರ್ತಕ್ಕಂಥದ್ದು ಬರೀ 23 ಕುಂಟೆ ಅನಾಮತ್ತು ಜಮೀನು. 23 ಕುಂಟೆ ಅವನು ಅವತ್ತಿನಿಂದಲೂ ಇದರಲ್ಲೇ ವಾಸ ಮಾಡ್ಕೊಂಡು ಇದರಲ್ಲೇ ಜಮೀನು ಮಾಡ್ಕೊಂಡು ಅಡಿಕೆ ಗಿಡ ಬೆಳೆಸ್ಕೊಂಡು ಇದ್ದಾನೆ. ರಾಯರ್ ರಮೇಶರಿಂದ ತಿರ್ಗಾ ರಾಜಣ್ಣ ಅಂಬರ್ಗೆ ಅವರು ಕ್ರಯ ಮಾಡಿದ್ದಾರೆ. ಇಲ್ಲಿಗೆ 4 ಕ್ರಯ ಆಗಿದೆ. ಇದು ಯಾರಿಗೂ ಸೇರ್ತಕ್ಕಂಥದ್ದಲ್ಲ, ಇದು ಅನಾಮತ ಜಮೀನು. ಇವನು ಪಕ್ಕ ಇರೋದ್ರಿಂದ ಇವನು ಒತ್ತುವರಿ ಮಾಡ್ಕೊಂಡವನೇ ಅವತ್ತಿನಿಂದ ಅನುಭವಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿಗೆ ಸುಮಾರು ಅಂದ್ರೆ 60-70 ವರ್ಷದಿಂದಲೂ ಇವರೇ ಅನುಭವಿಸ್ಕೊಂಡು ಹೋಗ್ತಾ ಇರೋ ಜಮೀನು. ಇವ್ರನ್ನ ಬಿಟ್ಟರೆ ಯಾರು ಇದ್ರೊಳಗೆ ಬಂದೂ ಇಲ್ಲ ಹೋಗಿಯೂ ಇಲ್ಲ. ಹಂಗಾದ್ರೆ ಇವರು ನಕಲಿ ದಾಖಲೆ ಸೃಷ್ಟಿ ಎಲ್ಲ ಬರೀ ನಕಲಿ ದಾಖಲೆ. ಯಾರ್ಯಾರಿಗಾಗೈತೋ ಎಲ್ಲಾರ್ದು ಅಷ್ಟೇ. ಯಾರು ಇದ್ರೊಳಗೆ ಬಂದು ಗೇಮೇ ಮಾಡಿಲ್ಲ, ಯಾರು ಬಂದು ಇದ್ರೊಳಗೆ ಬಂದಿಲ್ಲ, ಒಂದು ದಿನವೂ ಬಂದಿಲ್ಲ ಇದ್ರೊಳಗೆ. ರಂಗಪ್ಪನೂ ಬಂದಿಲ್ಲ, ರಮೇಶನೂ ಬಂದಿಲ್ಲ, ರಾಜಣ್ಣನೂ ಬಂದಿಲ್ಲ, ಯಾರು ಇದ್ರೊಳಗೆ ಬಂದಿಲ್ಲ. ಇವರು ಈಗ ಬರ್ತಾ ಇದ್ದಾರೆ. ಅನುಭವದಲ್ಲಿರ್ತಕ್ಕಂಥವನು ಅಶೋಕ. ಸುಮಾರು ಅಂದ್ರೆ ಇಲ್ಲಿಗೆ 70-80 ವರ್ಷದಿಂದಲೂ ಅವ್ರದ್ದೇ. ಅವ್ರ ತಾತ ಮುತ್ತಾತ ಅವ್ರ ಕಾಲದಿಂದಲೂ ಅವನೇ ಅನುಭವಿಸ್ಕೊಂಡು ಹೋಗ್ಯವನೆ. ಇವತ್ತು ಅವನಿಗೆ ಆಗ್ಬೇಕು ಬಿಟ್ರೆ ಜಮೀನು ಬೇರೆಯವ್ರಿಗೆ ಹಾಕ್ಕೊಡು. ಬೇರೆ ಇದೆ. ಫಸ್ಟ್ ಕ್ರಯದಾರನ್ ಚೆಕ್ ಬಂದಿ ಬೇರೆ ಇದೆ. 3ನೇ ಕ್ರಯದಾರ ತಗೊಂಡವನು ಚೆಕ್ ಬಂದಿ ಚೇಂಜ್ ಮಾಡ್ಕೊಂಡು ನಾವು ತೋಟ ಗುರಿ ಮಾಡ್ಕೊಂಡು ತೋಟದ್ದೇ ಚೆಕ್ ಬಂದಿ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಈಗ 3 ಪಾರ್ಟಿಗಳು ಚೆಕ್ ಬಂದಿ ಚೇಂಜ್ ಮಾಡಿದ್ದಾರೆ. ಅವ್ರ ಇನ್ನ ಗಮನಕ್ಕೆ ಬಂದಿಲ್ಲ ಸರ್. ಗಮನಕ್ಕೆ ಬಂದಿದ್ರೆ ಏನೋ ತೀರ್ಮಾನ ತಗೊಳ್ಳಾರೇನ ಅವರು ರೈತರಿಗೂ ಕೈ ಬಿಡಲ್ಲ ಅಂತ ನಂಬಿಕೆ ಇದೆ. ಈಗ ಗಮನಕ್ಕೆ ಅವ್ರ ಗಮನಕ್ಕೂ ತರ್ತೀವಿ ಸರ್. ಗ್ರಾಮಸ್ಥರ ಮುಖಾಂತರ ಹೋಗಿ ಗಮನಕ್ಕೆ ತರ್ತೀವಿ. ನಮಗೆ ಇದು ಇಷ್ಟೊತ್ತಿಗೆ ಎಂದೋ ಖಾಲಿ ಮಾಡಿಸಿರೋರು ಸರ್. ನಮ್ಮ 3ರಲ್ಲಿ ಗ್ರಾಮಸ್ಥರು, ನಮ್ಮೂರು ಗ್ರಾಮಸ್ಥರು ಮುಖಾಂತರ ಇಲ್ಲಿನವರೆಗೂ ನಾವು ಉಳ್ಕೊಂಡಿದ್ದೀವಿ. ಇಲ್ಲ ಅಂದ್ರೆ ಅವರು ರಾಜಕೀಯ ಇದರಿಂದ ನಮ್ಮನ್ನ ಇಷ್ಟೊತ್ತಿಗೆ ಜಾಗನೇ ಖಾಲಿ ಮಾಡಿಸಿರೋದು ಸರ್. ಎಲ್ಲ ರಾಜಕೀಯದಲ್ಲಿ ಇದು ಮಾಡ್ತಾ ಇದ್ದಾರೆ ಸರ್. ರಾಜಣ್ಣ ಅನ್ನೋರು ತುಂಬಾ ರಾಜಕೀಯ ವ್ಯಕ್ತಿ. ಅವರು ರಾಜಕೀಯದಿಂದಲೇ ಈ ತರ ಧಮಕಿ ಹಾಕೊಂಡು ಪದೇ ಇಲ್ಲಿ 3 ಸರಿ 4 ಸರಿ ಬಂದಿದ್ದಾರೆ ಸರ್. ಎಷ್ಟೇ ಇದು 1 ಎಕರೆ 22 ಕುಂಟೆ. ಅದರಲ್ಲಿ ನಾವು 20 ಕುಂಟೆ ಅನುಭವದಲ್ಲಿದ್ದೀವಿ ಸರ್. ಇದೇ ನಮ್ಮ ಜೀವನಾಧಾರ ಇರೋದು. ಸರ್ವೆ ಮಾಡಿಸ್ಬಿಟ್ಟು ಅಳತೆ ಮಾಡಿಸಿ ಮುಳ್ತತ್ತಿ ಕಲ್ಲು ಹಾಕ್ಬಿಟ್ಟು ಖಾಲಿ ಮಾಡ್ಸೋಣ ಅಂತೇಳಿ ಈಗ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅವ್ರನ್ನ ತಡಿತಾ ಇದ್ದೀವಿ. ಆದ್ರೂ ಪದೇ ಇದೇ ಥರ ಸುಮಾರು ಸರಿನೂ ಆಗಿದೆ ಸರ್. ನಾವು ಎಷ್ಟೇ 30 ವರ್ಷದಿಂದ ಕಷ್ಟಪಟ್ಟಿರೋ ತೋಟನ ನಾವು ಹೆಂಗೆ ಸಹ ಬಿಡೋದಕ್ಕಾಗುತ್ತೆ? ನಮ್ಮ ಎಷ್ಟನೇ ಸರ್ವೆ ನಂಬರ್ ಬಿಡು ಅಂತ ಹೇಳ್ತಾರೆ ಅದಕ್ಕೆ ಅವರು? 59ನೇ ಸರ್ವೆ ನಂಬರ್ ಅಲ್ಲಿ 2B ಏನ್ ಬರ್ತಾರೆ ಪಾಣಿಲಿ ಈಗ ರಾಜಣ್ಣ ಅಂತ ಬರ್ತಾ ಇದೆ. ನಮ್ಗೆ ಅದು ದಾಖಲೆಗಳಿಲ್ಲ. ನಾವು ಸುಮಾರು 70 ವರ್ಷದಿಂದ ಅನುಭವದಲ್ಲಿದ್ದೀವಿ. ನಮ್ಮ ದೊಡ್ಡಪ್ಪಂಗೆ ಅವ್ರಿಗೆ ಒಂದ್ಸಲ ಸ್ಕೆಚ್ ಆಗಿದೆ. ಸ್ಕೆಚ್ ಕಾಪಿ ಏನ್ ಮಾಡಿದಾರೆ ಗೊತ್ತಿಲ್ಲ. ಸ್ಕೆಚ್ ಕಾಪಿ ಮಾತ್ರ ಸಿಕ್ಕಿದೆ. ಸೇಮ್ 1 ಎಕರೆ 25 ಕುಂಟೆ ಸ್ಕೆಚ್ ಆಗಿ 1 ಎಕರೆ 22 ಕುಂಟೆ ಸ್ಕೆಚ್ ಆಗಿದೆ. ಅದು ಮೂವ್ ಮಾಡಿಲ್ಲ. ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನ ನಡೀತಾ ಇದೆ ಕೋರ್ಟ್ ಅಲ್ಲಿ, ಇನ್ನ ನಡೀತಾ ಇದೆ. ಅದು ಫೈನಲ್ ಬಂದಿಲ್ಲ. ಸರ್ ಬಂದಿರ್ತಕ್ಕಂಥವ್ರು ಸರ್ವೆ ಮಾಡಕ್ ಗೌರ್ಮೆಂಟ್ ಸರ್ವೆ ಸರ್. ಅಪ್ಲಿಕೇಶನ್ ಇರೋದೇನು ಗೊತ್ತಿಲ್ಲ. ಇದಕ್ಕೂ ಕೋರ್ಟ್ ಅಲ್ಲಿ ಇರೋದೇನು ಗೊತ್ತಿಲ್ವಾ? ಸಾರಿ, ಅವ್ರಿಗೂ ಗೊತ್ತಿದೆ ಸರ್. ಆದ್ರೂ ಬರ್ತಾ ಇದ್ದಾರೆ. ಅದು ನಿನ್ನೆ ನೋಟಿಸ್ ಬಂದಿದೆ. ಇವತ್ತಾಗಲೇ ಸರ್ವಿಗೆ ಬಂದಿದ್ದಾರೆ ಸರ್. ಎಷ್ಟು ಸತಿ ಬಂದವ್ರು ಸರ್? ಒಂದು 8-9 ಸರಿ ಬಂದಿದೆ ಸರ್. ಫಸ್ಟ್ ಸಾಗುವಳಿ ಚೀಟಿದಾರ 18ನೇ ಇಸ್ವಿಲಿ ಒಬ್ರಿಗೆ ಕ್ರಯ ಮಾಡಿದ್ದಾರೆ. ಅವರು 1 ವರ್ಷ ಇಟ್ಕೊಂಡು ಅವ್ರು ಒಂದ್ಸಲ ಬಂದಾಗ ಅವ್ರದ್ದು ನಮಗೆ ಸೇರಲ್ಲ ಈ ಜಮೀನು. ಪಾಣಿ ಮೇಲೆ ಮಾಡ್ಕೊಂಡಿದ್ರು. ಅವ್ರು ನಮಗೆ ಸ್ಪಾಟಿಗೆ ಬಂದು ನೋಡಿದಾಗ ಎಷ್ಟು ಕೈ 5 ಕೈ ಚೇಂಜ್ ಬರ್ತಾ ಇದಾರೆ ಸರ್. ಒಂದೇ ಸಲ ಸರ್ವಿಗೆ ಬರ್ತಾ ಇದ್ದಾರೆ ಸರ್. ಅಲ್ಲ 50 ಸರ್. ಅದನ್ನ ಹೇಳ್ರಿ. ಇಂಥವರ್ಗು ನಮಗ್ ಬರುತ್ತೆ ಬಿಟ್ಕೊಡು ಅಂತ ಬಂದಿಲ್ಲ ಸರ್. ಒಂದೇ ಸಲ ಸರ್ವೆ ಮಾಡ್ಕೊಂಡು ಸರ್ವೆ ಮುಖಾಂತರನೇ ಬರ್ತಾ ಇದಾರೆ ಸರ್ ಅಂತ ಗುರುಸ್ತಾರೆ ಅಷ್ಟೇನೆ. ಗೊತ್ತಾಯ್ತಾ? ಅವರು ರಿಪೋರ್ಟ್ ಕೊಡ್ತಾರೆ. ಜಮೀನು ಅಂತ ಗುರುತು ಮಾಡ್ತಾರೆ. ಗೊತ್ತಾಯ್ತಾ? ಅಲ್ಲಲ್ಲ, ಅದನ್ನ ಕೋರ್ಟ್ ನಾವು ಕಳ್ಸಕ್ ಬರೋದಿಲ್ಲ. ಇಲ್ಲಿ ಹೇಳ್ದೆ ಕೇಳ. ಸುಮ್ಮನೆ ಇರಮ್ಮ ನಿಮಿಷ. ನಿಮಗೆ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತದೆ ಇದ್ರ ಮೇಲೆ ನಾವು ಇದನ್ನ ಮಾಡ್ತೀವಿ ಅಷ್ಟೇ. ಸದ್ಯ ಮುಳ್ತಂತಿ ಏನು ಹಾಕೋದಿಲ್ಲ. ಮುಳ್ತಂತಿ ಇಲ್ಲ. ನಿನ್ಗೇನ್ 25 ನಮ್ಗೇನ್ ಕೆಲಸ ಇಲ್ಲ 25 ಸರಿ ಬರಕ್ಕೆ.